ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಯ್ತಾ? ಮರ್ಮಾಂಗ ಕೊಯ್ದು ಸ್ಟಿಚಸ್ ಹಾಕದೆ ವೈದ್ಯರಿಂದ ನಿರ್ಲಕ್ಷ್ಯ ಇಲ್ಲಿ ತೋರಿಸಲಾಗಿದೆ. ಹಾಗಾಗಿ ಇದೀಗ ಬೆಂಗಳೂರಿನಲ್ಲಿ ವೈದ್ಯರಿಂದಲೇ ಭಯಾನಕ ಕೊಲೆ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ಈಗ ಇದು ಇಡೀ ವೈದ್ಯಕೀಯ ಲೋಕವೇ ತಲೆ ತಗ್ಗಿಸುವಂತಹ ಘಟನೆ. ರೋಗಿಯನ್ನ ಅಮಾನವೀಯವಾಗಿ ನಡೆಸಿಕೊಂಡು ಕೊಂದಿದ್ದಾರಾ ಇಲ್ಲಿನ ವೈದ್ಯರು ಅನ್ನುವಂತ ಪ್ರಶ್ನೆ. ಬೇಕಾಬಿಟ್ಟಿ ಆಪರೇಷನ್ ಮಾಡಿ ರೋಗಿಯನ್ನ ಕೊಂದಾಕಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವೈದ್ಯಕೀಯ ಲೋಕಕ್ಕೆ ತಲೆ ತಗ್ಗಿಸುವಂತಹ ಘಟನೆ ಇದು. ಮರ್ಮಾಂಗವನ್ನೇ ತುಂಡರಿಸಿದಂತಹ ಡಾಕ್ಟರ್ ರೋಗಿ ಈಗ ನರಳಿ ಸತ್ತು ಹೋಗಿದ್ದಾನೆ. ಹೀಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದೀಗ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ರೋಗಿಯ ಬಲಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದರಲ್ಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ವ್ಯಕ್ತಿಯ ಮರ್ಮಾಂಗವನ್ನೇ ಕತ್ತರಿಸಿ ವೈದ್ಯರು ಕೊಂದಿದ್ದಾರಾ, ಅಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸಿದ್ದಾರಾ ಅನ್ನುವಂಥದ್ದು ಈಗ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಏನೋ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿ ಈತನನ್ನ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ ಕಳೆದ 3 ದಿನಗಳ ಹಿಂದೆ. ಅದಾದ ನಂತರ ಆಪರೇಷನ್ ಕೂಡ ಮಾಡಿರ್ತಾರೆ. ಅದಾದ ನಂತರ ಸ್ಟಿಚಸ್ಸೇ ಹಾಕಿರೋದಿಲ್ಲ. ಬಹಳಷ್ಟು ನಿರ್ಲಕ್ಷ್ಯವನ್ನ ತೋರಿಸಿರ್ತಾರೆ ಇಲ್ಲಿನ ವೈದ್ಯರು. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಬ್ಬ ರೋಗಿ ಬಲಿಯಾಗಿದ್ದಾನೆ. ಈಗ ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತ ಅಮಾನವೀಯ ಘಟನೆ ಇದು. ಸ್ಟಿಚಿಂಗ್ ಹಾಕದೆ ಮನೆಗೆ ಕಳಿಸಿದಂತ ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ಸ್ ಮರ್ಮಾಂಗದ ಬಾಧೆ ತಾಳಲಾರದೆ ನರಳಿ ರೋಗಿ ಪ್ರಾಣ ಬಿಟ್ಟಿದ್ದಾನೆ. 10 ದಿನಗಳ ಹಿಂದೆ ಮೃತಪಟ್ಟಿರುವಂತಹ 45 ವರ್ಷದ ಶಾನವಾಜ್ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಶಾನವಾಜ್ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಇದೀಗ ಈತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಮಾನವೀಯ ಘಟನೆ ಇದು. ಅದರಲ್ಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂಥ ಘಟನೆಗಳು ನಡೆಯೋದು ಹೊಸ ವಿಚಾರ ಏನಲ್ಲ. ಈ ಹಿಂದೆಯೂ ಕೂಡ ಹಲವು ಬಾರಿ ಇಂಥ ಘಟನೆಗಳಿಂದ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಕೆಲವೊಂದು ವೈದ್ಯರ ನಿರ್ಲಕ್ಷ್ಯದಿಂದ ಅದೆಷ್ಟೋ ರೋಗಿಗಳು ಪ್ರಾಣವನ್ನ ಕಳೆದುಕೊಂಡಿರುವಂತಹ ಘಟನೆಗಳು ನಡೆದಿದೆ. ಈಗ ಕಳೆದ 10 ದಿನಗಳ ಹಿಂದೆ ಮೃತಪಟ್ಟಿದ್ದಂಥ 45 ವರ್ಷದ ಶಾನವಾಜ್ ಖಾಸಗಿ ಸಂಸ್ಥೆಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ರು. ಅದಾದ ನಂತರ ಈಗ ಏನೋ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅಡ್ಮಿಟ್ ಆಗಿರ್ತಾರೆ. 3 ದಿನ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆಪರೇಷನ್ ಕೂಡ ಮಾಡಿರ್ತಾರೆ. ಆದರೆ ಎಲ್ಲವೂ ಕೂಡ ಇನ್ಕಂಪ್ಲೀಟ್ ಆಗಿರುತ್ತೆ. ಲಾಸ್ಟ್ ವೀಕ್ ಬಂದಿದ್ದು ಅವರ ಗಂಡನಿಗೆ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು ಅಂತ. ಐ ಥಿಂಕ್ 19ನೇ ತಾರೀಕು ಫೆಬ್ರವರಿಯಲ್ಲಿ ಇವರು ಪೌರ್ಣಿಯ ಸ್ಕ್ಯಾನಿಂಗ್ ಅಂತಂದ್ರೆ ಮರ್ಮಾಂಗ ತೀವ್ರತರವಾದ ಸೀರಿಯಸ್ ಇನ್ಫೆಕ್ಷನ್ ಅದು. ಸೊ ಅದಕ್ಕೆ ಅಡ್ಮಿಟ್ ಆಗಿದ್ರು. ಅದೊಂಥರ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ ಅದು. ಸೊ ಅದಕ್ಕೆ ನಮ್ಮ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಮಲ್ಟಿಪಲ್ ಪ್ರೊಸೀಜರ್ಸ್ ಎಲ್ಲ ಮಾಡಿ ಆ ಗಾಯವನ್ನು ಒಂದು ಸಹಪದಿಯಿಂದ ಕಂಟ್ರೋಲ್ಗೆ ತಗೊಂಡು ಬಂದಿದ್ರು. ಸೊ ಪರಿಣಾಮಕಾರಿಯಾಗಿ ಆಮೇಲೆ ಮತ್ತೊಂದು ಸ್ಟೇಜಲ್ಲಿ ಅವರು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಿಂದ ಅವೊಂದು ಓಪನ್ ಇರುತ್ತದು ಅವನನ್ನ ಕ್ಲೋಸ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ರೆಫರ್ ಮಾಡಿದ್ಮೇಲೆ ಪ್ಲಾಸ್ಟಿಕ್ ಸರ್ಜನ್ಸ್ ಅವರ ಒಪಿನಿಯನ್ ಪ್ರಕಾರ ಅದು ಆ ಗಾಯ ಇನ್ನೂ ಅಂದರೆ ಕೀವು ಕಡಿಮೆ ಆಗಿದ್ರು ಅದು ಆಪರೇಷನ್ ಮಾಡಿದ್ರೆ ಆ ಹೊಲಿಗೆಗಳು ನಿಲ್ಲುವಷ್ಟು ಹೆಲ್ತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮನೆಯಲ್ಲೇ ಡ್ರೆಸ್ಸಿಂಗ್ ಔಟ್ ಪೇಷಂಟಲ್ಲೇ ಡ್ರೆಸ್ಸಿಂಗ್ಸ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗೆ ಆದ್ದರಿಂದ ಅವರು 3ನೇ ತಾರೀಕು ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ಅವರು ನನ್ನ ವರದಿಗಳು ಕೇಶಿಫ್ಟಿ ದಾಖಲೆಗಳ ಪ್ರಕಾರ. ಸೊ 3ನೇ ತಾರೀಕಿಂದ 15ನೇ ತಾರೀಕವರೆಗೂ ಒಂದು 2-3 ಸಲ ಬಂದು ಡ್ರೆಸ್ಸಿಂಗ್ಸ್ಗೆ ಬಂದಿದ್ರು ಅಂತ ಆಪರೇಷನ್ ಕಡೆ ಅವರು ಡ್ರೆಸ್ಸಿಂಗ್ಸ್ ಮಾಡಿಸ್ಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಆಮೇಲೆ ಅದ್ರ ಬಗ್ಗೆ ಹೇಳಿದಾದ್ಮೇಲೆ ಆ ಪ್ಲಾಸ್ಟಿಕ್ ಸರ್ಜನ್ಸ್ನು ಇನ್ನೂ ಅದು ಮುಂದೆ ಸೆಕೆಂಡ್ರಿ ಎಲೆಕ್ಟಿವ್ ಪ್ರೊಸೀಜರ್ಗೆ ಶಕ್ತ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಡಿಸ್ಚಾರ್ಜ್ ಅದನ್ನು ಹಂಗೆ ಡ್ರೆಸ್ಸಿಂಗ್ಸ್ ಕಂಟಿನ್ಯೂ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವರು ಶಾನವಾಜ್ ಅವರು 45 ವರ್ಷ ಪಾಪ ಅಷ್ಟೇ. ಅವರು ಮನೆಯಲ್ಲಿ ತೀವ್ರ ರಕ್ತಸ್ರಾವ ಆಗಿ ಸತ್ತಿದ್ದಾರೆ ಅಂತ ಪೇಷಂಟ್ ಕಡೆಯವರು ಹೇಳಿದ್ರೆ ಅದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರೋದು ನನ್ನ ಹತ್ರ ಇನ್ನೊಂದು ದಾಖಲೆಯನ್ನು. ಸೊ ಈಗ ಬಂದು ನನಗೆ ಕೇಳ್ಕೊಂಡಾಗ ಅವ್ರಿಗೆ ಅವ್ರ ಏನೇನು ಡೌಟ್ಸ್ ಇದೆ ಅದು ಕ್ಲಿಯರ್ ಮಾಡಲಿಕ್ಕೆ
ಒಂದು ಕಮಿಟಿನ ಈಗಾಗಲೇ ಫಾರ್ಮ್ ಮಾಡಿದ್ದೀನಿ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಮೆಡಿಸಿನ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸರ್ಜರಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಪ್ಲಾಸ್ಟಿಕ್ ಸರ್ಜರಿ ಇವರೆಲ್ಲ ಒಳಗೊಂಡಂತೆ ಒಂದು ಸೀನಿಯರ್ ಪರ್ಸನ್ ಒಂದು ಕಮಿಟಿ ಮಾಡಿದ್ದೀನಿ. ಆ ಕಮಿಟಿ 29ನೇ ತಾರೀಕು ಒಂದು ವಾರದೊಳಗಡೆ ಆದಷ್ಟು ಬೇಗನೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಆ ರಿಪೋರ್ಟ್ನಲ್ಲಿ ಅವರು ಎಲ್ಲ ಕೇಸಿಕ್ಕೆಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾರೆ, ಪೇಷಂಟ್ ಕಡೆಯವರ ಹೇಳಿಕೆಗಳನ್ನ ತಗೊಳ್ತಾರೆ, ನಮ್ಮ ಡಾಕ್ಟರ್ಗಳನ್ನ ಹೇಳಿಕೆಗಳು ತಗೊಳ್ತಾರೆ. ಅದು ನೋಟ್ ಅವರು ಒಂದು ನಿರ್ಧಾರ ಬಂದಮೇಲೆ ಅದರಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯತೆ ಇದೆಯಾ ಇಲ್ವಾ, ಆಸ್ಪತ್ರೆ ತಪ್ಪಿದೆಯಾ, ಡಾಕ್ಟರ್ ತಪ್ಪಿದೆಯಾ, ಇಲ್ಲ ಫೋರ್ಮಿಯಸ್ ಗ್ಯಾಂಗ್ ಅಂತ ಮಾರಣಾಂತಿಕವಾದ ಇನ್ಫೆಕ್ಷನ್ನಿಂದನೇ ಅನ್ಫಾರ್ಚುನೇಟ್ ಆಗಿ ಆ ಪೇಷಂಟ್ ಮರಣ ಹೊಂದಿದ ಅಂತ ಒಂದು. ಹೀಗೆ ಇದೀಗ ಇದು ಯಾರ ನಿರ್ಲಕ್ಷ್ಯ ಇರ್ಬೋದು, ಯಾರ ನಿರ್ಲಕ್ಷ್ಯದಿಂದ ಈ ರೋಗಿ ತನ್ನ ಪ್ರಾಣವನ್ನ ಬಿಟ್ಟಿದ್ದಾನೆ ಅಥವಾ ಏನಾಗಿತ್ತು ಅಂತ ಹೇಳಿ ಈಗ ತನಿಖೆಗೆ ಮುಂದಾಗಿದ್ದಾರೆ. ಆದರೂ ಕೂಡ ಒಂದು ರೀತಿಯಾಗಿ ಇಲ್ಲಿರುವಂಥ ಜನ ಈಗ ಒಂದು ಪ್ರಶ್ನೆ ಮಾಡ್ತಿದ್ದಾರೆ, ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಇದರಲ್ಲಿ ಅಂತ ಹೇಳಿ. ಅದರಲ್ಲೂ ಕೂಡ ಒಂದು ಪ್ರತಿಷ್ಠಿತ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಲಕ್ಷ ರೋಗಿಗಳು ಹೋಗುವಂತ ಒಂದು ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ಪ್ರತಿದಿನವೂ ಕೂಡ ಅಲ್ಲಿ ನೂರಾರು ಸಾವಿರಾರು ಜನ ಹೋಗ್ತಾರೆ ರೋಗಿಗಳು. ಆದ್ರೆ ಇಲ್ಲಿ ಪ್ರತಿ ಬಾರಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇಂತಹ ನಿರ್ಲಕ್ಷ್ಯ ನಡೆಯುತ್ತೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇಂತಹ ಘಟನೆಗಳು ಯಾಕೆ ನಡೆಯುತ್ತೆ, ಆರೋಗ್ಯ ಇಲಾಖೆ ಇಂತರ ವಿರುದ್ಧ ಯಾಕೆ ಯಾವುದೇ ಕ್ರಮವನ್ನ ತಗೊಳ್ತಾ ಇಲ್ಲ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿ ಇಷ್ಟೊಂದು ನಿರ್ಲಕ್ಷ್ಯ, ಇಷ್ಟೊಂದು ಕೇರ್ಲೆಸ್ ಅಂತಂದ್ರೆ ಮತ್ತೇನ್ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ? ರೋಗಿಗಳು ಅಥವಾ ಸರ್ಕಾರಿ ಆಸ್ಪತ್ರೆಗೆ ಬರ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟೊಂದು ನಿರ್ಲಕ್ಷ್ಯನ, ಇಷ್ಟೊಂದು ಕೇರ್ಲೆಸ್ ಅಂತ ಹೇಳಿ ಜನ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಇದೀಗ ಮತ್ತೊಮ್ಮೆ ಒಂದು ಬಲಿಯಾಗಿರುವಂತದ್ದು. ಈಗ ಅನ್ಯಾಯವಾಗಿ ಏನೋ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಮರ್ಮಾಂಗವನ್ನೇ ಕತ್ತರಿಸೋದು, ಅದಾದ ನಂತರ ಆಪರೇಷನ್ ಮಾಡಿದೀವಿ ಅಂತ ಹೇಳಿ ಸ್ಟಿಚಸ್ ಹಾಕದೆ ವಿತೌಟ್ ಸ್ಟಿಚಸ್ ಹಂಗೆ ಕಳಿಸಿರೋದು, ಅದಾದ ನಂತರ ಅಂಗಲಾಚಿರ್ತಾ ಇರೋದು, ಸ್ಟಿಚಸ್ ಹಾಕಿ ತುಂಬಾ ನೋವಾಗ್ತಿದೆ ಅಂತ ಹೇಳಿ ಆಸ್ಪತ್ರೆಯ ಮುಂಭಾಗದಲ್ಲೇ ಸುಮಾರು 3 ದಿನ ಅಲ್ಲೇ ಒದ್ದಾಡಿರ್ತಾರೆ. ಆದ್ರೂ ಕೂಡ ಅವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಸ್ಪತ್ರೆಯ ಸಿಬ್ಬಂದಿ. ಹಾಗಾಗಿ ಈಗ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧವೇ, ಅದಾದ ನಂತರ ಇಲ್ಲಿ ಯಾರೆಲ್ಲ ನಿರ್ಲಕ್ಷ್ಯ ತೋರಿಸಿದಾರಲ್ಲ ವೈದ್ಯರು, ಅಂತರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಈಗ ಎಲ್ಲರ ಒಂದು ಮಾತು. ಹೀಗೆ ಸ್ಟಿಚಿಂಗ್ ಹಾಕದೆ ಮನೆಗೆ ಕಳಿಸಿದಂತಹ ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟರ್ಸ್ ವಿರುದ್ಧ ಈಗ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದು ಹೋಗಿದೆ. ಆದರೆ ಇದಕ್ಕೆಲ್ಲ ಬ್ರೇಕ್ ಯಾವಾಗ ಅನ್ನುವಂಥದ್ದು ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳಿಂದ ಅದೆಷ್ಟೋ ರೋಗಿಗಳು ಇಲ್ಲಿ ಮೃತಪಟ್ಟಿರೋದು ಕೂಡ ಎಕ್ಸಾಂಪಲ್ಸ್, ಉದಾಹರಣೆ, ಸಾಕ್ಷಿಗಳು ಉಂಟು. ಆದರೂ ಕೂಡ ಇಲ್ಲಿನ ಸಿಬ್ಬಂದಿ ಮಾತ್ರ ಬದಲಾಗ್ತಾ ಇಲ್ಲ. ಅದೇನಕ್ಕೆ ಅಂತ ಹೇಳಿ ಗೊತ್ತಿಲ್ಲ. ಇದೀಗ ಮತ್ತೊಮ್ಮೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದಂತ ಒಬ್ಬ ರೋಗಿ ಅನ್ಯಾಯವಾಗಿ ಈಗ ಪ್ರಾಣ ಕಳೆದುಕೊಂಡಿದ್ದಾರೆ. ಈಗ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ಇದೇ ಆರೋಪವನ್ನು ಮಾಡ್ತಿದ್ದಾರೆ. ಎಷ್ಟೇ ಅಂಗಲಾಚಿಕೊಂಡ್ರು ಕೂಡ ಇಲ್ಲಿನ ಸಿಬ್ಬಂದಿ, ಇಲ್ಲಿನ ವೈದ್ಯರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ, ಬರೀ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಹೇಗೋ ಒಂದು ಈಗಲೂ ಕೂಡ ಆ ಸಂದರ್ಭದಲ್ಲಿ ಸ್ಟಿಚಸ್ ಹಾಕಿರಲಿಲ್ಲ, ಆಗ್ಲೇ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಹೇಳಿದ್ರು, ಅಲ್ಲಿನ ಡಾಕ್ಟರ್ಸ್ ಹೇಳಿದ್ರು. ಯಾರಾದ್ರೂ ವಿತೌಟ್ ಸ್ಟಿಚಸ್ ಡಿಸ್ಚಾರ್ಜ್ ಮಾಡಲಿಕ್ಕೆ ಪರ್ಮಿಷನ್ ಆದ್ರೂ ಕೊಡ್ತಾರಾ ಅಂತ ಹೇಳಿ ಹೀಗೆ ಹಲವು ಪ್ರಶ್ನೆಗಳು ಈಗ ಹುಟ್ಟುತ್ತಾ ಇದೆ. ಇದೀಗ ಮತ್ತೊಮ್ಮೆ ಆಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ಆರೋಗ್ಯ ಇಲಾಖೆಯ ಮೇಲೆ ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಆರೋಗ್ಯ ಇಲಾಖೆಯ ಸಚಿವರೇ ಇರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳೇ ಇರಬೇಕು, ಅಥವಾ ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಅಥವಾ ಅವ್ರೇನ್ ಕತ್ತೆಗಾಯ್ತಿದ್ದಾರಾ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಪ್ರತಿ ಬಾರಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇಂಥ ಘಟನೆಗಳು ನಡೆಯುತ್ತೆ, ಆದ್ರೂ ಕೂಡ ಇದಕ್ಕೆ ಬ್ರೇಕ್ ಬೀಳೋದಿಲ್ಲ. ಆದ್ರೂ ಕೂಡ ಅಂತವ್ರ ವಿರುದ್ಧ ಯಾವುದೇ ಕ್ರಮ ಆಗ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ಹೀಗೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಇದೀಗ ಮತ್ತೊಂದು ಬಲಿಯಾಗಿರುವಂಥದ್ದು. ಹಾಗಾಗಿ ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಘಟನೆ. ಕೂಡಲೇ ಈಗ ಎಲ್ಲರೂ ಒಂದೇ ಆಗ್ರಹವನ್ನ ಮಾಡ್ತಿದ್ದಾರೆ. ಅದು ಆಸ್ಪತ್ರೆಯ ರೋಗಿಗಳೇ ಇರಲಿ ಅಥವಾ ಬೇರೆ ಜನನೇ ಇರಲಿ, ಇಲ್ಲಿ ಯಾರೆಲ್ಲ ನಿರ್ಲಕ್ಷ್ಯ ತೋರಿಸಿದ್ದಾರೋ, ಈ ಹಿಂದೆ ಇರ್ಬೋದು ಅಥವಾ ಈ ಒಂದು ಘಟನೆ ಅಂತಲ್ಲ, ಈ ಹಿಂದೆಯೂ ಕೂಡ ಇಂಥ ಘಟನೆಗಳೇನು ನಡೆದಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಜನ ಈಗ ಹೆದರ್ಕೊಳ್ತಿದ್ದಾರೆ, ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದ್ರೆ ನಾವು ವಾಪಸ್ ಸೇಫ್ ಆಗಿ ಬರ್ತೀವಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್
ದೀಪಕ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಫೋನೋದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಕ್, ಈಗ ಇಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ಹಿಂದೆಯೂ ಕೂಡ ಕೇಳಿ ಬಂದಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಈಗ ಮತ್ತೊಂದು ನಿರ್ಲಕ್ಷ್ಯದಿಂದ ಮತ್ತೊಂದು ಬಲಿಯಾಗಿರುವಂತದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಏನಾಯ್ತು, ಘಟನೆ ಏನಾಯ್ತು ಅಂತ ಇದು? ಈಗ ಒಂದು ವಾರದಿಂದ ಶರ್ಲಿ ಅಂತ ಒಂದು ಲೇಡಿ ಬಂದಿದ್ರು ನಮ್ಮ ಹತ್ರ. ಅವರ ಹಸ್ಬೆಂಡ್ ಅವ್ರದ್ದು ಹೋದ್ ತಿಂಗಳು ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಂತೆ. ಅದು ಫೌರ್ನಿಯಸ್ ಗ್ಯಾಂಗ್ರೀನ್ ಅಂತ, ಇದು ಮರ್ಮಾಂಗದ ಒಂದು ತೀವ್ರತರವಾದ ಸೋಂಕಿನ ತೊಂದರೆ ಅದು. ಸೊ ಅದಕ್ಕೆ ಬಂದು ನಮ್ಮ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಅದಕ್ಕೆ ಒಂದು ಮಲ್ಟಿಪಲ್ ಡಿಬ್ರೇಟ್ಮೆಂಟ್ಸ್ ಎಲ್ಲ ಮಾಡಿ ಒಂದು 3ನೇ ತಾರೀಕು ಡಿಸ್ಚಾರ್ಜ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಅಂದ್ರೆ ಆ ಇನ್ಫೆಕ್ಷನ್ ಸ್ವಲ್ಪ ಸೋಂಕು ಕಡಿಮೆ ಆಗಿದೆ, ಅದನ್ನ ಪ್ಲಾಸ್ಟಿಕ್ ಸರ್ಜರಿಗೆ ರೆಫರ್ ಮಾಡಿದ್ದಾರೆ, ಸೆಕೆಂಡರಿ ಕ್ಲೋಸರ್ ವೂಂಡ್ ಮಾಡೋದಕ್ಕೆ. ವೂಂಡ್ ಕ್ಲೋಸ್ ಮಾಡ್ಬೇಕು ಅಂದ್ರೆ ವೂಂಡ್ ತುಂಬಾ ಹೆಲ್ತಿ ಆಗಿರಬೇಕು. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅವರು ಡ್ರೆಸ್ಸಿಂಗ್ಸ್ ನ ಒಂದು 3-4 ಡ್ರೆಸ್ಸಿಂಗ್ಸ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಅವ್ರಿಗೆ ಡ್ರೆಸ್ಸಿಂಗ್ಸ್ ನ ಸಜೆಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ 15 ತಾರೀಕು ಮಾರ್ಚ್ ಅಲ್ಲಿ ಅವರು ದುರದೃಷ್ಟವಶಾತ್ ಅವರು ರಕ್ತಸ್ರಾವ ಆಗಿ ನಿಧನ ಹೊಂದಿದ್ದಾರೆ ಅಂತ ಅವರು ಶರ್ಲಿ ಅವರ ಪೇಷಂಟ್ ಕಡೆಯವ್ರು ಬಂದು ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ಕುಲಂಕುಷವಾದ ಒಂದು ಸಮಿತಿ ರಚಿಸಿದ್ದೀನಿ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮೆಡಿಸಿನ್, ಸರ್ಜರಿ, ಆಮೇಲೆ ಪ್ಲಾಸ್ಟಿಕ್ ಸರ್ಜರಿ ಅವ್ರ ಸೀನಿಯರ್ ಡಾಕ್ಟರ್ಸ್ನ ಒಂದು ಕಮಿಟಿ ಮಾಡಿದ್ದೀನಿ. ಆ ಕಮಿಟಿ ರಿಪೋರ್ಟ್ ಬಂದಂತ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಪೇಷಂಟ್ ಕಡೆಯವ್ರ ಹತ್ರ ಮಾತಾಡಿ ಆಮೇಲೆ ವೈದ್ಯರ ಹತ್ರನೂ ಒಂದು ಹೇಳಿಕೆ ತಗೊಂಡು, ಆಗ ಅದು ವೈದ್ಯರ ನಿರ್ಲಕ್ಷ್ಯತೆ ಇದೆಯೋ ಇಲ್ವೋ, ಇಲ್ಲ ಅಂದ್ರೆ ಅದು ನಮ್ಮ ಫೌರ್ನಿಯಸ್ ಗ್ಯಾಂಗ್ರೀನ್ ತೊಂದರೆ ಆಗಿದೆಯಾ ಅಂತ ಒಂದು ವರದಿ ಬರುತ್ತೆ. ಆ ವರದಿ ಬಂದ್ಮೇಲೆ ಅಕಸ್ಮಾತ್ ಆಸ್ಪತ್ರೆ ತಪ್ಪಿದ್ರೆ ಅದ್ರ ಪ್ರಕಾರ ನಿಯಮಾನುಸಾರ ಕ್ರಮ ತಗೊಳ್ಬಹುದು. ಬಟ್ ಅಲ್ಲಿವರೆಗೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಇಲ್ಲಿ ಅವರ ಕುಟುಂಬಸ್ಥರು, ಅವರ ಹೆಂಡತಿ ಕೂಡ ಆರೋಪ ಮಾಡ್ತಾ ಇರುವಂತದ್ದು ಸ್ಟಿಚಸ್ಸೇ ಹಾಕಿಲ್ಲ, ಸ್ಟಿಚಸ್ ಹಾಕ್ತೇನೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಆದ್ರೂ ಕೂಡ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ರು. ನಾವೆಷ್ಟೇ ಕೇಳ್ಕೊಂಡ್ರು, ನಾವೆಷ್ಟೇ ಬೇಳ್ಕೊಂಡ್ರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅನ್ನುವಂಥದ್ದು ಗಂಭೀರವಾದಂತ ಆರೋಪ. ಈಗ ನೀವು ಹೇಳ್ತಾ ಇದ್ದೀರಿ ಪ್ರಾಥಮಿಕ ತನಿಖೆ ಅಥವಾ ಮತ್ತೊಂದು ವಿಚಾರಿಸ್ತಾ ಇದೀವಿ ಅಂತ ಹೇಳಿ. ಸೊ ಇವಾಗ ಏನ್ ಗೊತ್ತಾಗಿದೆ ನಿಮ್ಗೆ ಇಲ್ಲಿವರೆಗೂ ಕೂಡ? ಹೌದು, ಆ ಹೆಣ್ಮಗಳು ಬಂದು ನಮ್ಮ ಹತ್ರ ಹೇಳ್ಕೊಂಡಾಗ ಇದೇ ತರನೇ ಹೇಳ್ಕೊಂಡ್ರು. ಇದು ಒಂದೊಂದ್ಸಲ ಇನ್ಫೆಕ್ಷನ್ಗೂ ಆಮೇಲೆ ಕ್ಲೋಸ್ಗೂ ಮಧ್ಯೆ ಒಂದಷ್ಟು ದಿನ ಗ್ಯಾಪ್ ಇದ್ದೇ ಇರುತ್ತೆ. ಕೆಲವು ಸಲ ಕೆಲವು ಗಾಯಗಳಿಗೆ ಅವ್ರ ಮನೆಯಲ್ಲೇ ಔಟ್ ಪೇಷಂಟ್ ಡ್ರೆಸ್ಸಿಂಗ್ ನಲ್ಲೇ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಆ ತರ ಇರ್ಬೋದು ಅನ್ಸುತ್ತೆ. ಬಟ್ ಏನೇ ಇದ್ರು ನನ್ಗೆ ಆ ವರದಿ ರಿಪೋರ್ಟ್ ಬಂದ್ಮೇಲೆ ನಾನು ಅಫಿಷಿಯಲಿ ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಹೀಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ.